ನಮಸ್ಕಾರ. ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನು ನೋಡೋಣ. ವೇದಿಕೆಯಲ್ಲಿ ಕುಳಿತು ಭಾಷಣ ಮಾಡಿ ಹೋಗುವವನು ನಾನಲ್ಲ. ವೈರಾಗ್ಯದ ನುಡಿ ಬಳಿಕ ಡಿಸಿಎಂ ಈಗ ಚುಚ್ಚು ನುಡಿ. ಕಾಂಗ್ರೆಸ್ ಕಚೇರಿಯ ಕಸಗುಡಿಸಿದ್ದೇನೆ, ಬಾವುಟ ಕಟ್ಟಿದ್ದೇನೆ. ಖರ್ಗೆ ಭೇಟಿಯ ಬಳಿಕ ಡಿಕೆಶಿ ಹೇಳಿಕೆ. ಹಾಗಾದ್ರೆ ಡಿಸಿಎಂ ಕೊಟ್ಟ ಈ ಟಾಂಗ್ ಯಾರಿಗೆ? ಬಸ್ ಬೆಂಕಿಗೆ 6 ಸಜೀವ ದಹನ. ಚಿತ್ರದುರ್ಗ ಬಳಿ ಬೆಂಗಳೂರು ಗೋಕರ್ಣ ಬಸ್ ಭೀಕರ ಅಪಘಾತ. ಡಿವೈಡರ್ ಹಾರಿ ಸೀಬರ್ಡ್ ಬಸ್ಸಿಗೆ ಡಿಕ್ಕಿ ಹೊಡೆದ ಕಂಟೈನರ್. ಮಲಗಿದ್ದಲ್ಲೇ ಭಸ್ಮವಾದ ಕೆಲವರು, ಜಿಗಿದು ಪಾರಾದ 27 ಜನ. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ರು ಪರಿಹಾರ. ಆಂಧ್ರದಲ್ಲಿ ಇನ್ನು ಆಯುರ್ವೇದ ವೈದ್ಯರೂ ಆಪರೇಷನ್ ಮಾಡ್ತಾರೆ. 58 ಬಗೆಯ ಸರ್ಜರಿಗೆ ರಾಜ್ಯ ಸರ್ಕಾರದಿಂದ ಅನುಮತಿ. ಅರಣ್ಯ ಸಿಬ್ಬಂದಿ ಮೃತಪಟ್ಟರೆ ಸರ್ಕಾರ 1 ಕೋಟಿ ಪರಿಹಾರ. ಗುತ್ತಿಗೆ ಸಿಬ್ಬಂದಿ ಮೃತಪಟ್ಟರೆ 20 ಲಕ್ಷ ರು. ಬರೋಡಾ ಬ್ಯಾಂಕ್ ಜೊತೆ ವಿಮೆ ಒಪ್ಪಂದ. ಯುಪಿಯಲ್ಲಿ ರಾಷ್ಟ್ರೀಯ ಪ್ರೇರಣಾ ಸ್ಥಳ ಉದ್ಘಾಟನೆ. ವಾಜಪೇಯಿ, ಮುಖರ್ಜಿ, ಉಪಾಧ್ಯಾಯ ಸ್ಮಾರಕಗಳ ಅನಾವರಣ. ಬಾಂಗ್ಲಾದೇಶದಲ್ಲಿ ಮತ್ತೊಬ್ಬ ಹಿಂದೂ ಯುವಕನ ಕಗ್ಗೊಲೆ. ಯುವಕನ ಹೊಡೆದು ಕೊಂದ ಉದ್ರಿಕ್ತರು. ಯೋಗಿನಾಥ್ ಕಿತ್ತಿದ ಶಾಮನೂರು ಪುತ್ಥಳಿ ಇಂದು ಅನಾವರಣ. ಅಗಲಿದ ಕಾಂಗ್ರೆಸ್ ಹಿರಿಯ ನಾಯಕನಿಗೆ ದಾವಣಗೆರೆಯಲ್ಲಿ ನುಡಿನಮನ. ಒಡಿಶಾ ನಕ್ಸಲ್ ಮುಖ್ಯಸ್ಥ ಉಯಿಕೆ ಸೇರಿ 6 ಜನರ ಹತ್ಯೆ. ದಿಲ್ಲಿಯಲ್ಲಿ ಅಟಲ್ ಕ್ಯಾಂಟೀನ್ ಆರಂಭ. 5 ರೂಪಾಯಿಗೆ ಫುಲ್ ಮೀಲ್ಸ್. ರಾಜ್ಯಕ್ಕೆ ಹೊಸ ವರ್ಷದ ಕೊಡುಗೆ 10 ಮೆಮು ರೈಲ್. ರಾಜ್ಯದ 50% ಶಿಕ್ಷಕರಿಗೆ ಅನ್ಯ ಕೆಲಸದ ಒತ್ತಡ. ಬಹಳ ದಿನಗಳ ಬಳಿಕ ಮಲ್ಟಿಸ್ಟಾರ್ ಸಿನಿಮಾ ಬಿಡುಗಡೆ. ಮರ್ಯಾದಾ ಹತ್ಯಾ ಕೇಸ್. ಹುಬ್ಬಳ್ಳಿಗೆ ಎಸ್ಟಿ ಆಯೋಗ ಭೇಟಿ. ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತಿರಿ.